ನೋಡಿಲ್ಲ ನೀವು ಕ್ಲೈಮ್ಯಾಕ್ಸ್ ಜೋಡಿ ಕೊಟ್ಟಿರೋದೇ ಮಾತ್ರ ಎಲ್ರಿಗೂ ನಮಸ್ತೆ, ಶುಭ ಸಂಜೆ. ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ಇಲ್ಲಿ ಬಂದಿರೋ ಎಲ್ರಿಗೂ ಮೀಡಿಯಾದವರಿಗೆ, ಪತ್ರಿಕಾ ಮೀಡಿಯಾದವರಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ದು ಸಂಭಾವನೆಗೆ ಸಿನಿಮಾ ಹೋದವಾರ ರಿಲೀಸ್ ಆಗಿ ಈಗ ಆಲ್ಮೋಸ್ಟ್ ಒಂದು 9 ದಿನ ಆಯಿತು. ಎಲ್ಲ ಕಡೆ ಒಂಚೂರು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲ ಕಡೆನೂ ನೋಡಿದವ್ರು ಎಲ್ಲರೂ ಭಯದಿಂದನೂ ಒಂದು ಒಳ್ಳೆ ಸಿನಿಮಾ ಅನ್ನೋ ಒಂದು ಟಾಕು ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿ ಥಿಯೇಟರ್ಗೆ ಜನ ಫಿಲ್ ಆಗೋ ಅಷ್ಟೊತ್ತಿಗೆ ಕಲಿಕೆ ಅನ್ನೋ ಒಂದು ದೊಡ್ಡ ಸಿನಿಮಾ ಬಂದು ಸ್ವಲ್ಪ ನಮಗೆ ಅಡಚಣೆ ಮಾಡಿದೆ. ಅದ್ರ ಮಧ್ಯಾಹ್ನ ಇನ್ನೂ ಒಂದಿಷ್ಟು ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಎಲ್ಲರೂ ಆದಷ್ಟು ಇನ್ನೂ ನಮ್ಮ ಸಿನಿಮಾಗೆ ಬಂದ್ರೆ, ಒಂದು ಕನ್ನಡ ಸಿನಿಮಾಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ರೆ ಒಂದು ಒಳ್ಳೆ ಸಿನಿಮಾ ನಿಲ್ಲಕ್ ಸಾಧ್ಯ. ಯಾವ್ದೋ ಒಂದು ತೆಲುಗಿಂದನೋ ಯಾವ್ದೋ ಒಂದು ಸಿನಿಮಾ ಬಂದು ಅದೆಷ್ಟೋ ಥಿಯೇಟರ್ ನಮ್ಮಿಂದ ಮಿಸ್ ಆದವು. ಕಾರಣ ಮಿನಿಮಮ್ ಥಿಯೇಟರ್ ಇಷ್ಟು ಜನ ಇರಬೇಕು ಅಂತ ಅವ್ರದ್ದೊಂದು ಕಂಡೀಷನ್ ಇದೆ. ಸಡನ್ ಆಗಿ ಯಾವ್ದೋ ಒಂದು ಬೇರೆ ಭಾಷೆಯಿಂದ ಒಂದು ದೊಡ್ಡ ಸಿನಿಮಾ ಬಂದ ತಕ್ಷಣ ಕನ್ನಡದ ಯಾವ್ದೋ ಒಂದು ಹೊಸ ಟೀಮ್ ಸೇರ್ ಮಾಡಿರೋ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಕಡೆನೂ ತೆಗೆದಾಕ್ಬಿಡ್ತಾರೆ. ಇವಾಗ ಯಾಕಂದ್ರೆ ಒಬ್ಬ ಹೊಸ ಏನೋ ಮಾಡಿದಾಗ ಏನಾಗುತ್ತೆ, ನಿಧಾನಕ್ಕೆ ಜನ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರತ್ತೆ. ಸೊ ಅಂತ ಒಂದು ಸಮಯದಲ್ಲಿ ನಮ್ ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ, ಸೊ ಲಾಸ್ಟ್ ನಮ್ದು ಎಷ್ಟೋ ಥಿಯೇಟರ್ ಅಲ್ಲಿ ಲಾಸ್ಟ್ ಗುರುವಾರ ಕಲ್ಗಿ ರಿಲೀಸ್ ಆಗ್ಬೇಕಾದ್ರೆ ಬುಧವಾರದವರೆಗೂ 40 ಜನ 50 ಜನ ಹೀಗೆ ಇನ್ಕ್ರೀಸ್ ಆಗ್ತಾನೆ ಇದ್ರು. ಸೊ ಇಂಥ ಒಂದು ಸಮಯದಲ್ಲಿ ನಮ್ ಸಿನಿಮಾ ಎಷ್ಟೊಂದು ಥಿಯೇಟರ್ ಅಲ್ಲಿ ತೆಗೆದ್ರೆ ಆಕ್ಚುಲಿ, ಯಾಕಂದ್ರೆ ಒಂದು ಕಲ್ಕಿ ಅನ್ನೋ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ. ಸೊ ನಮ್ಗೆ ಇನ್ನೊಂದು ವಾರ ಆತರ ಟೈಮ್ ಕೊಟ್ಟು ಜನ ಆದಷ್ಟು ಇನ್ನೂ ಬಂದಿದ್ರೆ ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ನಿಲ್ತಾ ಇತ್ತು ಕನ್ನಡದಲ್ಲಿ. ಯಾಕಂದ್ರೆ ಇವತ್ತು ನಾವು ತುಂಬಾ ಕಡೆ ನಾವು ಕಂಡಿಡ್ವಿ. ಯಾಕಂದ್ರೆ ಈಗ ತುಂಬಾ ಜನ ರಿವ್ಯೂ ಬರ್ದಿದ್ದಾರೆ, ನೀವು ಬರ್ದಿದ್ದೀರಾ. ಸೊ ಎಲ್ಲಾ ಕಡೆನೂ ಒಂದೊಳ್ಳೆ ರಿವ್ಯೂ ಸಿಕ್ಕಿದೆ. ಒಂದೊಳ್ಳೆ ಸಿನಿಮಾ, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತಾನೆ ಎಲ್ಲರೂ ಹೋಗ್ಲಿರುವಂತದ್ದು. ಸೊ ಇಂಥ ಒಂದು ಸಿನಿಮಾ ಆದಷ್ಟು ಜನಕ್ಕೆ ಇನ್ನೂ ತಲುಪಬೇಕು. ಸೊ ನಮ್ಗೆ ಇನ್ನೊಂದು ಏನ್ ರೀಸನ್ ಆಯ್ತು ಅಂದ್ರೆ, ಒಂದಿಷ್ಟು ಕನ್ನಡದಲ್ಲಿ ಬ್ಯಾಡ್ ನ್ಯೂಸ್ ಗಳು ನಡೀತಾ ಇದೆ. ಸೊ ಇದ್ರ ಮಧ್ಯೆ ಎಲ್ಲೋ ನಮ್ಮ ಸಿನಿಮಾ ತಲುಪಷ್ಟು ಮಟ್ಟಿಗೆ ಇನ್ನು ಜನಗಳಿಗೆಲ್ಲ ತಲುಪಿಲ್ಲೋ ಏನೋ ಅನ್ನೋ ಒಂದು ಇದು ಕಾಡ್ತಾ ಇದೆ ನಮ್ಮ ಹತ್ರ. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಒಂದು ಫ್ಯಾಮಿಲಿ ಕೂತ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ನೋಡುವಂತ ಒಂದು ಸಿನಿಮಾನ ಮಾಡಬೇಕು. ಯಾಕಂದ್ರೆ ನಾನು ಊರಿಗೆ ಹೋದಾಗ ಎಲ್ಲೋ ಹೋದಾಗಲೂ ತುಂಬಾ ಜನ ಹೇಳ್ತಾ ಇದ್ರು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾ ಮಾಡಬೇಕು. ನಾವೆಲ್ಲ ಥಿಯೇಟರ್ ಅಲ್ಲಿ ಹೋಗದೆ ತುಂಬಾ ಟೈಮ್ ಆಗಿದೆ. ಸೊ ಅಂತರ್ನೆಲ್ಲ ಕರೆಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ ಬಂದಿತ್ತು. ಸೊ ಆ ಕಾರಣಕ್ಕೆ ಒಂದು ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಒಂದು ಎಮೋಷನ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದನ್ನು ನನ್ನ ಸಿನಿಮಾದಲ್ಲಿ ಸಿಗ್ಬೇಕು. ಅದನ್ನ ಜನ ನೋಡಿ ಎಂಜಾಯ್ ಮಾಡಬೇಕು. ಸೊ ಅವರಿಗೆ ಕ್ಲೈಮ್ಯಾಕ್ಸ್ ವರೆಗೂ ಒಂದು ಸಿನಿಮಾ ಕ್ಯೂರಿಯಾಸಿಟಿ ತಗೊಂಡು ಹೋಗ್ಬೇಕು ಅನ್ನೋ ಒಂದೆಲ್ಲ ಇಂಟೆನ್ಷನ್ ಇಟ್ಕೊಂಡು ಮಾಡಿರಿದ್ವಿ ಕತೆ ಇದು. ಸೊ ಆ ಮಟ್ಟಕ್ಕೆ ನಾವೇನು ಅನ್ಕೊಂಡಿದೀವಿ ಅದನ್ನ ನಾವು ತೆಗ್ದಿದೀವಿ. ಇವತ್ತು ನೋಡಿದ್ರೆ ಎಲ್ಲರೂ ಕಡೆಯಿಂದನೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಚೂರ್ ಏನೋ ಲೆಂತ್ ಆಯ್ತು ಅನ್ನೋದೊಂದು ಬಂತು. ಬಟ್ ಏನೇ ಆದ್ರೂ ಸೆಕೆಂಡ್ ಹಾಫ್ ಸೂಪರ್ ಆಗಿ ಹೋಗಿದೆ, ಚೆನ್ನಾಗಿದೆ ಸಿನಿಮಾ. ಓವರ್ ಆಲ್ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾ ಕೂರಿಸಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಚೆನ್ನಾಗಿದೆ. ಇದರ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ದಾರೆ. ನಮ್ಗೆ ಗೊತ್ತಿರೋ ನಮ್ಮ ಮೀಡಿಯಾದಲ್ಲಿ ನಾನು ತುಂಬಾ ಜನ ಪರ್ಸನಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು, ಒಳ್ಳೆ ಸಿನಿಮಾ ಮಾಡಿದೀರಾ ಅಂತ ಹೇಳಿ. ಸೊ ಇಂಥ ಒಂದು ಸಿನಿಮಾ ಬಂದಾಗ ಇನ್ನಷ್ಟು ನಂಗೆ ಮೀಡಿಯಾ ಕಡೆಯಿಂದ ಪ್ರತಿಯೊಬ್ಬರ ಕಡೆಯಿಂದ ನಮ್ಗೆ ಎಂಕರೇಜ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಹೊಸಬ್ರು ಸಿನಿಮಾಗೆ ಜನ ಬರ್ತಾ ಇಲ್ಲ. ಜನನ ಥಿಯೇಟರ್ಗೆ ಕರ್ಸೋದೇ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಈಗ. ಸೊ ಅಂತ ಟೈಮ್ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದಾಗ ಇಂಥ ಒಂದು ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಸಿನಿಮಾಗಳು ಸೊ ಖಂಡಿತವಾಗ್ಲೂ ಜನಕ್ಕೆ ಇನ್ನಷ್ಟು ತಲುಪತ್ತೆ. ಯಾಕಂದ್ರೆ ಸಡನ್ ನಾವು ಹೊಸೂರು ಮಾಡಿದಾಗ ಯಾವ್ದೋ ಬೇರೆ ಭಾಷೆಯಿಂದ ದೊಡ್ಡ ಸಿನಿಮಾ ಬಂದ್ಕೊಂಡು ಇಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ನ ಕಬ್ಜಾ ಮಾಡ್ಕೊಳ್ಳುತ್ತೆ ಅಂದ್ರೆ ಅದು ನಮ್ದೊಂದು ದುರಂತ, ನಮ್ಮ ಇಂಡಸ್ಟ್ರಿ ದುರಂತ ಅಂತಾನೆ ಹೇಳ್ಬೇಕು. ಸೊ ಅದು ಇವಾಗ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಇದು ಸ್ಟಾರ್ಟ್ ಆದ್ಮೇಲೆ ಚಿಕ್ಕ ಪುಟ್ಟ ಬಜೆಟ್ ಸಿನಿಮಾಗಳು ಒಂದು ಚೆನ್ನಾಗಿದ್ರು ಜನಕ್ಕೆ ಅದು ತಲುಪ್ತಾ ಇಲ್ಲ. ಆಮೇಲೆ ನಮ್ಗೆ ಇವಾಗ ನೀವೇ ನೋಡ್ತೀರ ಕೆಲವೊಂದು ನ್ಯೂಸ್ ಗಳಿಂದನೂ ಆದಷ್ಟು ಜನಕ್ಕೆ ಎಷ್ಟೋ ಜನ ಗೊತ್ತಾಗ್ತಿಲ್ಲ ಈ ತರ ಒಂದು ಸಿನಿಮಾ ಬಂದಿದೆ ಅಂತ ಹೇಳಿ. ಹಾಗಂದ್ರೆ ನಾವು ಪ್ರಮೋಷನ್ ಮಾಡಿಲ್ಲ ಅನ್ನೋದೇನಿಲ್ಲ. ನಾವು ಯಾವ ಆಂಗಲ್ ಪ್ರಮೋಷನ್ ಮಾಡಕ್ ಸಾಧ್ಯನೋ ಎಲ್ಲಾ ತರದಲ್ಲೂ ನಾವು ಸಿನಿಮಾ ಪ್ರಮೋಷನ್ ಮಾಡಿದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಕೊರಗ್ ಕಾಡ್ತಾ ಇದೆ. ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ, ಇವತ್ತೊಂದು ಅನ್ಕೊಳ್ಬಹುದು ನಮಗ್ ನಾವು ಸಕ್ಸಸ್ ಅಂತ, ಯಾಕಂದ್ರೆ ನೋಡ್ದಪ್ಪ ಹೊಗಳಿದ್ದಾರೆ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಜನ ಇನ್ನೂ ಥಿಯೇಟರ್ಗೆ ಬಂದಿಲ್ಲ ಅನ್ನೋ ಒಂದು ಕಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದು 30 ಜನ 40 ಜನ ಬಂದು ಥಿಯೇಟರ್ಗೆ ಹೋದ ತಕ್ಷಣ ಒಂದು ಸಿನಿಮಾ ಗೆಲ್ಲೋದಕ್ಕಾಗಲ್ಲ. 1 ವಾರ ಓಡಿಸ್ಬೋದೇನೋ, 2 ವಾರ ಓಡಿಸ್ಬೋದೇನೋ, ಆಮೇಲೆ ಆಟೋಮೆಟಿಕಲಿ ಅದೊಂದು ದೊಡ್ಡ ಸಿನಿಮಾ ಬಂದ ತಕ್ಷಣ ತೆಗೆದು ಬಿಡ್ತಾರೆ. ಸೊ ಅಂತದ್ರಲ್ಲಿ ನಮ್ಮ ಸಿನಿಮಾ ಅಟ್ಲೀಸ್ಟ್ ಇವಾಗ ಅಂತ ದೊಡ್ಡ ಸಿನಿಮಾ ಬಂದಾಗ್ಲೂ ಇನ್ನೂ ಒಂದಿಷ್ಟು ಥಿಯೇಟರ್ ನಿಂತಿದೆ ಅಂದ್ರೆ ಅದು ಆ ಸಿನಿಮಾದೊಂದು ತಾಕತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೊಸೊಬ್ರು ಸಿನಿಮಾ ಇಲ್ಲ ಅಂತ ಹೀರೋಯಿನ್ ಇಲ್ಲಿವರೆಗೇನು ಅಂತ ಮಾಡಿಲ್ಲ. ಯಾಕಂದ್ರೆ ಯಾರೇ ಬಂದ್ರು ಹೀರೋ ಯಾರಂತಾನೆ ಫಸ್ಟ್ ನೋಡೋದು. ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಎಷ್ಟೇ ಜನ ಇದ್ರು, ಸುಧಾರಣೆ ಮೇಡಮ್ ಇದ್ರು, ಪ್ರಮೋದ್ ಸರ್ ಇದ್ರು, ಯಾರೇ ಇದ್ರು ಹೀರೋ ಯಾರು ಅಂತಾನೆ ಫಸ್ಟ್ ನೋಡೋದ್ರಿಂದ
ಎಷ್ಟೋ ಜನಕ್ಕೆ ಅದು ಅನ್ಸಿರ್ಬೋದು ಹೊಸ ಹೀರೋ ಅಂತ ಹೇಳಿ. ಬಟ್ ಸಿನಿಮಾ ಕಂಟೆಂಟ್ ನೋಡಿ ಜನ ಥಿಯೇಟ್ರಿಗೆ ಬರಬೇಕು. ಬಂದಾಗ ಇನ್ನೊಂದು ಅಂದ್ರೆ ಈ ತರ ಇನ್ನೂ ಒಂದಿಷ್ಟು ಸಿನಿಮಾ ಹೊಸಬ್ರಿಗೆ ಮಾಡಕ್ಕೆ ಎಂಕರೇಜ್ ಸಿಗತ್ತೆ. ಆಮೇಲೆ ಈ ತರ ಹೊಸ ಹೊಸ ಪ್ರಯತ್ನಗಳು, ಹೊಸ ಟೀಮಿಂದ ಸಿನಿಮಾ ಗೆಲ್ಲತ್ತೆ. ಸೊ ಅದು ಆ ದೃಷ್ಟಿಯಿಂದ ನಾನು ಜನಗಳ ಹತ್ರ ಆಗ್ಲಿ, ಆಮೇಲೆ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಹಾಗೆ ಮೀಡಿಯಾದ ಹತ್ರ ಅಂದ್ರೆ ನಾನು ನಿಮ್ಮ ಹತ್ರ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಸೊ ಇಂಥ ಒಂದು ಸಿನಿಮಾನ ಆದಷ್ಟು ಇನ್ನು ಜನ ತಲುಪಿಸ್ಬೇಕು. ಸೊ ಇವಾಗ ಕಲ್ಕಿ ಮುಂದೆ ನಮ್ಮೊಂದಿಷ್ಟು ಥಿಯೇಟರ್ ಉಳ್ಕೊಂಡಿದೆ ಅಂದ್ರೆ ಜನ ಥಿಯೇಟರ್ ಬರ್ತಾ ಇರೋದ್ರಿಂದ ಉಳ್ಕೊಂಡಿದೆ. ಸೊ ಇವಾಗ ಓವರಾಲ್ ಒಂದು 15-20 ಥಿಯೇಟರ್ ಇದೆ ಸರ್. ಬೆಂಗಳೂರಲ್ಲಿ 7 ಥಿಯೇಟರ್ ಇದೆ, ಒಂದು ಮಲ್ಟಿಪ್ಲೆಕ್ಸ್ ಅಲ್ಲೂ ಓಡ್ತಾ ಇದೆ, ಆಮೇಲೆ ನಮ್ಮ ತ್ರಿವೇಣಿಲೂ ಓಡ್ತಾ ಇದೆ. ಸೊ ಹೊರಗಡೆ ಓವರಾಲ್ ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಆಲ್ಮೋಸ್ಟ್ ಕೆಲವೊಂದಿಷ್ಟು ಥಿಯೇಟರ್ ಹಾಗೆ ರನ್ನಿಂಗ್ ಆಗ್ತಾ ಇದೆ. ಆಮೇಲೆ ನಮ್ಮ ಮಂಗಳೂರು ಸರೌಂಡಿಂಗ್ ಕರಾವಳಿ ಭಾಗ ರನ್ನಿಂಗ್ ಆಗ್ತಾ ಇದೆ. ಬಿಸಿ ಸೆಂಟರ್ ಇದೆ, ಓಪನ್ ಆಗಿದೆ. ಒಂದಿಷ್ಟು ಇವಾಗ ಅದೇ ಡಿಸ್ಟ್ರಿಬ್ಯೂಷನ್ ಹತ್ರ ಇರುತ್ತೆ, ಅದೇ ಡಿಸ್ಕಷನ್. ಒಂದಿಷ್ಟು ಜನ ಸಪರೇಟ್ ಆಗು ಥಿಯೇಟರ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಹೌದು, ಹೆಲ್ಪ್. ಹೌದು. ಸೊ ಆಲ್ಮೋಸ್ಟ್ ಬಿಸಿನ ಓಪನ್ ಆಗಿದೆ, ಬಿಸಿ ಸೆಂಟರ್ ಎಲ್ಲ ಹಾಗೆ ನಮ್ಮ ದಿನ ರನ್ ಆಗ್ತಾ ಇದಾವೆ. ಸೊ ಇವಾಗ ಏನಾದ್ರು ಸ್ವಲ್ಪ ಮಲ್ಟಿಪ್ಲೆಕ್ಸ್ ಏನೇನಿತ್ತು ಅದೊಂಚೂರು ನಮಗೆ ಪ್ರಾಬ್ಲಮ್ ಆಗಿರುವಂತದ್ದು. ಅಂದ್ರೆ ಮಲ್ಟಿಪ್ಲೆಕ್ಸ್ ಎಲ್ಲ ಸಡನ್ ಕಲ್ಕಿ ಬಂದ ತಕ್ಷಣ ಅವರೆಲ್ಲ ಕಲ್ಕಿಗೆ ಕೊಟ್ಟಿರೋದು. ನಾವು 120 ಥಿಯೇಟರ್ ರಿಲೀಸ್ ಮಾಡಿರೋದು. ಹೌದು. ಕೆಲವು ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಹೋಗೇ ಇರ್ಲಿಲ್ಲ, ಆ ಕಾರಣಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಒಂದಿಷ್ಟು ಕಡಿಮೆ. ಅಲ್ಲ ಯಾವ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ಲೇ ಇದ್ವು ನನಗೆ ಗೊತ್ತಿದ್ದಂಗೆ, ಯಾವ್ದು ತೆಗ್ದಂಗಿಲ್ಲ. ಯಾಕಂದ್ರೆ ಎಲ್ಲ ಸೆಂಟ್ರಲ್ ನಾವು ಡೈಲಿ ಚೆಕ್ ಮಾಡ್ತೀವಿ, ನಮ್ಮ ಕ್ರಾಸ್ ಚೆಕಿಂಗ್ ಅಲ್ಲಿ ಇದೆಯಲ್ಲ. ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ನಮ್ಗೆ ಮಿನಿಮಮ್ 20 ಜನ, 30 ಜನ, 40 ಜನ ಈ ತರ ಎಲ್ಲ ಸೆಂಟ್ರಿಗೆ ಹೋಗಿದ್ದಾರೆ ಜನ. ಬರ್ಬೇಕು. ಹೌದು. ಅದೇ ನಮ್ದು ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಮ್ದು ನಮ್ದು ಬುಧವಾರದವರೆಗೂ 20 ಸೀಟು 30 ಸೀಟು ಈ ತರ ಆಲ್ಮೋಸ್ಟ್ ರೈಸ್ ಆಗ್ತಾನೆ ಹೋಗಿದೆ ಎಲ್ಲ ಸೆಂಟರ್ಗಳೆಲ್ಲ. ಯಾಕಂದ್ರೆ ನಮ್ಗೆ ಲೀಸ್ಟ್ ಇದೆ, ಅದಕ್ಕೆ ಒಂದಿಷ್ಟು ನಮ್ಗೆ ಈಗ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಬರುತ್ತಲ್ಲ, ಇಷ್ಟು ಥಿಯೇಟರ್ ಇಷ್ಟು ಜನ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಲೀಸ್ಟ್ ಇದೆ. ತಾವೈಸ್ 20 ಜನ ಫಸ್ಟ್ ನೀವು ಅನ್ಕೊಂಡ್ರೆ ನಮ್ದು ಸಂಡೇ ಒಂಚೂರು ಓಕೆ ಇತ್ತು, ಸ್ಯಾಟರ್ಡೆ ಕಂಪ್ಲೀಟ್ ಆಗಿ ಸ್ವಲ್ಪ ಡಲ್ ಆಯ್ತು. ಮತ್ತೆ ಸಂಡೇನ ಮತ್ತೆ ಸಿನಿಮಾ ಪಿಕಪ್ ಆಗಿದೆ. ಆಮೇಲೆ ಮಂಡೆಯಿಂದ ಯಾಕಂದ್ರೆ ಸಂಡೇ ಸ್ಯಾಟರ್ಡೆ ಓಕೆ, ಮಂಡೆಯಿಂದ ಜನ ಬರೋದು ಕಡಿಮೆ ಅಂತ. ಮಂಡೇ ನೀವು ನಂಬಲ್ಲ, ಮೈಸೂರು ವುಡ್ಲ್ಯಾಂಡ್ ಅಲ್ಲಿ ಮಂಡೇ 80 ಜನ ನೋಡಿದ್ದಾರೆ. ಆಮೇಲೆ ಮಂಗಳವಾರ ಒಂದೇ ಶೋ ಇದ್ದಿದ್ದು ವುಡ್ಲ್ಯಾಂಡ್ ಅಲ್ಲಿ 80 ಜನ ನೋಡಿದ್ದಾರೆ. ಸೆಕೆಂಡ್ ಇದು ಮಂಗಳವಾರ ಹೋದ್ರು, ಮಂಗಳವಾರ 50 ಜನ ನೋಡಿದ್ದಾರೆ. ಲಾಸ್ಟ್ ಬುಧವಾರ 50 ಜನ ವುಡ್ಲ್ಯಾಂಡ್ ಅಲ್ಲಿ ಇದ್ರು. ಬಟ್ ಗುರುವಾರ ಅನಿವಾರ್ಯ ಕಲ್ಕಿ ಹಾಕೊಡ್ಬೇಕಾಯ್ತು ಅವರಿಗೆ, ಆ ಕಲ್ಕಿ ಹಾಕೊಂಡ್ರು. ಡಿಸ್ಟ್ರಿಬ್ಯೂಟರ್ ಅದೇ ಇವಾಗ ಸಿನಿಮಾಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಶ್ಯೂಸ್ ಆಗತ್ತಲ್ಲ. ಅದೇ ಬೇರೆ ಬೇರೆ ಸೆಂಟರ್ಗಳಿಗೆ ಈಗ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಸೆಂಟರ್ಗಳಿಂದ ಅಂತ ಅದೇ ಮಾತಾಡ್ತಾ ಇದ್ದಾರೆ. ಸೊ ಇನ್ನೊಂದಿಷ್ಟು ಸೆಂಟರ್ ಬೇರೆ ಅಂದ್ರೆ ಇವಾಗ ಮೈನ್ ನಾವು ಹಾಕಿರೋ ಸೆಂಟರ್ ಆಲ್ರೆಡಿ ಕಲ್ಕಿ ಫಿಕ್ಸ್ ಆಗಿದ್ದರಿಂದ ಕೆಲವೊಂದಿಷ್ಟು ಸೆಂಟರ್ಗಳು ಹೋಗಿದೆ ಕಲ್ಕಿಗೆ. ಸೊ ಇನ್ನೊಂದಿಷ್ಟು ಬೇರೆ ಬೇರೆ ಬಿಸಿ ಸೆಂಟರ್ಗಳೆಲ್ಲ ಕೇಳ್ತಾ ಇದ್ದಾರೆ, ಅಲ್ಲಿಗೆ ಹಾಕ್ತಾ ಇದೀವಿ. 120 ಇವಾಗ ಓವರಾಲ್ ಒಂದು 40 ಥಿಯೇಟರ್ ಉಳ್ಕೊಂಡಿರ್ಬೋದು ಅಷ್ಟೇ, ಮುಳ್ಳಿ ಇದೆಲ್ಲ ಹೋಗಿದೆ. ಸೊ ಅದೇ ಅಂದ್ರೆ ಅದಕ್ಕೆ ಕೆಲವು ಕಡೆ ಒಳ್ಳೆ ಕಡೆ ಹೋಗಿದ್ದರು, ಕಲ್ಕಿಗೆ ಆಲ್ಮೋಸ್ಟ್ ಮೊದಲೇ ಫಿಕ್ಸ್ ಆಗಿದ್ದರಿಂದ ಒಂದಿಷ್ಟು ಥಿಯೇಟರ್ ಇಂದ ಹೋಗಿದೆ. ಕಲ್ಕಿದು ಅಂತಲ್ಲ ಹೇಳ್ತೀರಾ ಸರ್, ಏನು ಅಂದ್ರೆ ಸೊ ಒಂದು ಕಷ್ಟಪಡೋ ಸಿನಿಮಾ ಮಾಡಿದ್ರು ಸರ್. ಅಂದ್ರೆ ನಮ್ಗೆ ಒಂಚೂರು ನಿಲ್ಲಿಸ್ಕೊಂಡ್ರೆ ಹೊಸಬ ಸಿನಿಮಾ ಒಂದ್ ಸ್ವಲ್ಪ ನಾವು ನಿಲ್ಲಿಸ್ಕೊಳ್ಬೇಕು ಅಂತ. ಹೌದು. ಸೊ ಅದು ಇವಾಗ ನಮ್ ನಿಧಾನಕ್ಕೆ ಪಿಕಪ್ ಆಗುತ್ತೆ. ಯಾಕಂದ್ರೆ ಒಂದು ಹೊಸ ಟೀಮ್ ಮಾಡಿದಾಗ 1-2 ವಾರ ಹೋಗ್ಬೇಕಾಗತ್ತೆ. ನಿಮ್ಗೆ ಗೊತ್ತಿರೋದು ಮುಂಗಾರು ಮಳೆ ಆಗಿರೋದು ಎಷ್ಟೋ ಸಿನಿಮಾಗಳು ಮೊದಲನೇ ವಾರ ಏನೂ ಇರಲಿಲ್ಲ, ಸೆಕೆಂಡ್ ವಾರ 3ನೇ ವಾರದಿಂದಾನೇ ಪಿಕಪ್ ಆಗಿರುವಂತದ್ದು. ಅದನ್ನೇ ಅದಕ್ಕೋಸ್ಕರ ನಿಮ್ಮನ್ನ ಕರೆದು ಇವತ್ತು ಈ ಮಾತು ಹೇಳ್ತಾ ಇರೋದು. ಯಾಕಂದ್ರೆ ಗೊತ್ತಿಲ್ಲ ಇವಾಗ ಕಲ್ಕಿಗೂ ಏನು ತಾಕಿದೆ, ಬಟ್ ನಮ್ಮ ಸಿನಿಮಾಗೂ ಎಲ್ಲ ಕಡೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ನೋಡೋದು ಪ್ರತಿಯೊಬ್ಬರ ಕಡೆ ಅದೇ ಇರೋದ್ರಿಂದ ಸೊ ನಮ್ಗೂ ಅದೇ ಹೋಪ್ ಇದೆ. ಆಲ್ಮೋಸ್ಟ್ ಕನ್ನಡ ಜನ ಬರ್ಬೋದು, ನೋಡ್ಬೋದು. ಇಲ್ಲ, ಟ್ರಿಮ್ ಮಾಡಕ್ ಹೋಗಿಲ್ಲ. ಸೊ ಅದೇ ಅಂತೂ ಫಸ್ಟ್ ಹಾಫಿಂದ ಒಂದಿಷ್ಟು ಬಂತು, ಒಂಚೂರು ಟ್ರಿಮ್ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಒಂದು ಯಾವ್ದೋ 1-2 ಸೀನ್ ತೆಗಿಬೋದಿತ್ತು, ಇನ್ನೊಂದು ಲಿಂಕ್ ಎಲ್ಲ ಹೊರಟಾಗ್ಬೋದೇನೋ ಅನ್ನೋ ರೀಸನ್ಗೆ ಕೈ ಹಾಕಕ್ ಹೋಗಿಲ್ಲ. ಸೊ ಅದೇ ಎಲ್ಲ ಮಾತಾಡೋಕೆ ಆಗ್ತಾ ಇದೆ. ಈ ವೀಕೆಂಡ್ ಎಲ್ಲ ನಡೀತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ. ಹೌದೌದು, ಅದೇ ಉದ್ದೇಶ. ಯಾಕಂದ್ರೆ ಒಳ್ಳೆ ನಿರ್ಮಾಪಕರು ಅಂತ ನಿರ್ಮಾಪಕರು ಉಳಿಬೇಕು ಖಂಡಿತವಾಗ್ಲೂ, ಅದು ನಮ್ಮ ಇಂಟೆನ್ಷನ್ ಅದೇ ಇರೋದು. ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ತೃಪ್ತಿ ಇತ್ತು. ಬಟ್ ನಮ್ಗೆ ಇವಾಗ ಇದೆಲ್ಲ ಒಂಚೂರು ಇಶ್ಯೂಸ್ ಇಂದ ಒಂಚೂರೆಲ್ಲ ಒಂಚೂರು ನಮ್ಗೂ ಅದು ಅನ್ನಿಸ್ತು. ಎಲ್ಲಾದ್ರೂ ಚೆನ್ನಾಗಾಯ್ತು, ನೋಡಿದವರು ಇಷ್ಟಪಟ್ರು, ಬಟ್ ಎಲ್ಲೋ ಒಂಚೂರು ಜನ ಬಂದಿಲ್ಲಲ್ಲ ಅನ್ನೋದೊಂದು ಅನ್ನಿಸ್ತು ನಮ್ಗೆಲ್ಲ. ನಾವ್ ಅನ್ಕೊಂಡಿದೀವಿ ಆಲ್ಮೋಸ್ಟ್ ಮಂಡ್ಯ ಮೇಲೆ ಏನು ಬರ್ತಾರೆ ಅಂದ್ರೆ ಬಂದಿದ್ದಾರೆ, ಬರ್ತಾ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಜನ ಬರಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ ನಾವೆಲ್ಲ ಹೊಸೂರು ಮಾಡಿದಾಗ್ಲೂ 30-40 ಜನ ಬರ್ತಾರೆ ಅಂದ್ರೆ ಒಬ್ಬರು ಬಾಯಿ ಹರಡೇ ಬಂದಿರೋ ಅಂತದ್ದು. ಸಿನಿಮಾ ಚೆನ್ನಾಗಿದೆ ಅಂತ ಕ್ಷಣ ಇನ್ನೊಂದು ಈಗ ಸೋಮವಾರ 30 ಜನ ಇದ್ದ ಜಾಗದಲ್ಲಿ ಮಂಗಳವಾರ 40 ಜನ ಬಂದಿರೋ ಅಂತದ್ದು ಇದೆ. ಸೊ ಈ ತರ ಎಲ್ಲ ಆಗಿದೆ, ಅದು ಖುಷಿ ಇದೆ. ಆದ್ರೆ ಸಡನ್ ಆಗಿ ಒಂದಿಷ್ಟೆಲ್ಲ ಇದಾಯ್ತಲ್ಲ, ಸಡನ್ ಆಗಿ ಈಗ ನಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿದ್ವಿ. ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಇವಾಗ ಇನ್ನೊಂದಿಷ್ಟ ತಲುಪಿಸುವಂತ ಪ್ರಯತ್ನ ಮಾಡೋಣ ಅಂತ.
ಖಂಡಿತ. ನಾವು ಆಲ್ರೆಡಿ ಒಂದ್ ರೋಡ್ ಎಲ್ಲ ಹೋಗಿ ಬಂದಿದ್ವಿ, ಮೈಸೂರು ಮಂಡ್ಯ ಎಲ್ಲ ಒಂದ್ ರೌಂಡ್ ಸುತ್ತಾಡ್ಕೊಂಡು ಬಂದಿದ್ವಿ. ನಾರ್ತ್ ಕರ್ನಾಟಕ ಈ ವೀಕಲ್ಲಿ ಹೋಗೋ ಪ್ಲಾನ್ ಇದೆ, ಖಂಡಿತ ಹೋಗ್ತಾ ಇದ್ದೀವಿ. ಸರಿ. ಹಾ, ಅವರು ಒಂಚೂರು ಬೇರೆ ಅವರು ವರ್ಕ್ ಮೇಲೆ ಬಾಂಬೆಗೆ ಹೋಗಿದ್ರು, ಆ ಕಾರಣದಿಂದ ಬಂದಿಲ್ಲ. ಆಮೇಲೆ ಅವ್ರು ಇನ್ನೊಬ್ರು ಅಶೋಕ್ ಕುಮಾರ್ ಕೂಡ ಒಂಚೂರು ಚೆನ್ನೈಯಲ್ಲಿ ಒಂದು ಶೂಟ್ ನಡೀತಾ ಇದೆ, ತಮಿಳ್ ಪ್ರಾಜೆಕ್ಟ್, ಸೊ ಆ ಕಾರಣದಿಂದ ಬಂದಿಲ್ಲ. ಸರಿ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ ಯು. ನಾವಿಲ್ಲಿ ಸೇರಿರೋ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ನಮ್ಮ ಸಂಭವ ಮೇಘ ಚಿತ್ರ ಇವತ್ತಿಗೆ ರಿಲೀಸ್ ಆಗಿ 8-9 ದಿನಗಳ ಕಾಲ ಆಯಿತು. ಸಾಕಷ್ಟು ಜನಗಳು ಸಿನಿಮಾನ ನೋಡಿದ್ದೀರಾ, ಅಪ್ರಿಶಿಯೇಟ್ ಮಾಡಿದ್ದೀರಾ. ಒಳ್ಳೆ ಸಿನಿಮಾ, ನಮ್ಮ ಕನ್ನಡ ನಾಡಿನ ಮಣ್ಣಿನ ಹಳ್ಳಿ ಸೊಗಡಿನ ಸಿನಿಮಾ ಅಂತ ವಿಶ್ ಮಾಡಿದ್ದೀರಾ. ಆದ್ರೆ ಸಾಕಷ್ಟು ಜನ ಇನ್ನು ಸಿನಿಮಾ ನೋಡಿಲ್ಲ. ನಮ್ಮ ಸಿನಿಮಾ ಮಾತ್ರ ಅಲ್ಲ, ಇತ್ತೀಚೆಗೆ ರಿಲೀಸ್ ಆಗ್ತಿರುವಂತಹ ಯಾವ ಚಿತ್ರಗಳನ್ನು ಕೂಡ ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಿದ್ರೆ, ಇಲ್ಲಿ ಸಫರ್ ಆಗ್ತಿರೋದು ಪ್ರೊಡ್ಯೂಸರ್ ಮಾತ್ರ. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ, ಯಾರು ಕೋಟ್ಯಾಂತರ ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಕೊಂಡು ಬಾಗೂರು ಸಿನಿಮಾ ಮಾಡುವಂತೇಳಿ ಯಾರು ಮುಂದೆ ಬರೋದಿಲ್ಲ. ಇಲ್ಲಿ ಫೈನಾನ್ಷಿಯಲ್ಸ್ ಇಂದನೋ ಫ್ರೆಂಡ್ಸ್ ಗಳ ಹತ್ರನೋ ಹಣ ಹೊಂದಿಸ್ಕೊಂಡು ಸಿನಿಮಾನ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗಿ ಹೋಗಿಲ್ಲ, ಥಿಯೇಟರ್ ಹೊರಗಡೆ ಬಿತ್ತು ಅಂತ ಆದ್ರೆ ಸಫರ್ ಆಗೋದು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಒಂದಷ್ಟು ಸಿನಿಮಾಗಳು ಬರ್ತದೆ, ನಮ್ಮಂತ ಕಲಾವಿದರಿಗೆ ಅವಕಾಶ ಸಿಗ್ತದೆ, ಹೊಸ ನಿರ್ದೇಶಕರು ಬರ್ತಾರೆ, ಟೆಕ್ನಿಷಿಯನ್ಸ್ ಗಳಿಗೆ ಒಂದಷ್ಟು 6 ತಿಂಗಳ ಕಾಲ ಕೆಲಸ ಸಿಗ್ತದೆ. ಮಾಧ್ಯಮ ಮಿತ್ರಗಳು ಅಷ್ಟೇ, ಒಂದು ಸಿನಿಮಾ ಇದ್ರೆ ಎಲ್ರಿಗೂ ಕೆಲಸ ಅಂತ ಹೇಳ್ಬೋದು. ಅದೇ ಥಿಯೇಟರ್ಗಳು ಅಷ್ಟೇ ಸಿನಿಮಾಗಳನ್ನೇ ನಂಬ್ಕೊಂಡಿರ್ತಾರೆ. ಹಾಗಿರುವಾಗ ಕನ್ನಡ ಜನತೆ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಯಾರಿಗೊಂದು 150-200 ರೂಪಾಯಿ ಹೆಚ್ಚು ಅಂತ ನನ್ನ ಅನಿಸಿಕೆ ಹೆಚ್ಚಾಗ್ಲಿಕ್ಕಿಲ್ಲ. ಹಾಗಿರ್ಬೇಕಾದ್ರೆ ಎಲ್ಲರೂ ಟಿಕೆಟ್ ತಗೊಂಡು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ಪ್ರೊಡ್ಯೂಸರ್ ಆದವರು ಸೇಫ್ ಆಗ್ತಾರೆ. ನಾವು ಆರ್ಟಿಸ್ಟ್ಗಳು ಹೇಗಂದ್ರೆ ಜೆನ್ಯೂನ್ ಆಗಿ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಪೇಮೆಂಟ್ಗಳು ಕೊಟ್ಟಿರ್ತಾರೆ. ಪ್ರೊಡ್ಯೂಸರ್ ಆದವರು ಪಾಪ ಆ ಟೈಮಿಗೆ ಕೊಟ್ಟಿರ್ತಾರೆ, ವಿ ವಿಲ್ ಬಿ ದ ಸೇಫ್. ಬಟ್ ಪ್ರೊಡ್ಯೂಸರ್ಗೆ ಹೆಂಗೆ ಹಣ ಬರೋದು ಅಂದ್ರೆ, ಒಂದು ಸಿನಿಮಾ ಚೆನ್ನಾಗಿ ಹೋಗೋದೇ ಜನಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಪ್ರೊಡ್ಯೂಸರ್ ಆದವರಿಗೆ ಅವ್ರು ಹಾಕಿರೋ ಹಣ ಅವರಿಗೆ ರಿಟರ್ನ್ಸ್ ಆಗಿ ಬರ್ತದೆ. ಸೊ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅವ್ರಿಗೂ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಹೇಳಲೇಬೇಕು. ಬಜರಂಗಿ ಬಸನ ಸರ್ ಹೇಳ್ದಂಗೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲಿ ಸಾಲುಗಳು ಮಾಡಿದ್ದಾರೆ, ಎಷ್ಟು ಓಡಾಡಿದ್ದಾರೆ, ಹುಡುಕಾಡಿದ್ದಾರೆ ಅಂತ ನನ್ಗೆ ಗೊತ್ತು. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಹಾಗೆ ಈ ಚಿತ್ರದ ಅವಕಾಶ ಕೊಟ್ಟಂತ ಡೈರೆಕ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನಾನು ಪರ್ಸನಲ್ ಆಗಿ ನಮ್ಮ ಸಿನಿಮಾನ ಆಡಿಯನ್ಸ್ ಜೊತೆ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ. ಸೊ ಸಿನಿಮಾ ನೋಡ್ಕೊಂಡು ಪ್ರತಿಯೊಬ್ರು ಹೊರಗಡೆ ಬರಬೇಕಾದ್ರೆ ಎಲ್ರು ಒಂದೊಂದು ಸೀನ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ಒಬ್ರು ತಾಯಿ ಎಮೋಷನ್ ಬಗ್ಗೆ ಹೇಳಿದ್ರೆ, ಒಬ್ರು ಫೈಟ್ ಬಗ್ಗೆ ಮಾತಾಡಿದ್ರೆ, ಒಬ್ರು ಸಾಂಗ್ ಬಗ್ಗೆ ಮಾತಾಡಿದ್ರೆ, ಹೀಗೆ ಒಂದೊಂದು ಸೀನ್ಗಳು ಒಬ್ಬೊಬ್ರು ಕನೆಕ್ಟ್ ಆಗಿದೆ. ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂತ ಸಿನಿಮಾ, ಎಲ್ರಿಗೂ ಕನೆಕ್ಟ್ ಆಗುವಂತ ಸಿನಿಮಾ. ಸೊ ಅವರು ಒಂದು ಸೀನ್ ಬಗ್ಗೆ ಬಂದು ಹೊರಗಡೆ ಮಾತಾಡ್ತಾರೆ ಅಂದ್ರೆ ಅಷ್ಟು ಸಿನಿಮಾ ಅವ್ರಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಮತ್ತೆ ನಾವು ಪ್ರಮೋಷನ್ ಹಂಗೇನೆ ತುಂಬಾ ಚೆನ್ನಾಗಿ ಮಾಡಿದೀವಿ. ಇಲ್ಲಿ ಒಂದಷ್ಟು ಕಡೆ ಹೋದಾಗೆಲ್ಲ ಎಲ್ಲ ಹೇಳಿದ್ರು, ಈ ತರ ನಿಮ್ದು ಸಿನಿಮಾ ಚೆನ್ನಾಗಿ ಬಂದಿದೆ, ಬಟ್ ಪ್ರಮೋಷನ್ ರೀಚ್ ಆಗಿಲ್ಲ, ಗೊತ್ತಾಗಿಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ ಸಿನಿಮಾ ಬಂದಿದೆ ಅಂತೇಳಿ ಅಂತ ತುಂಬಾ ಜನ ಹೇಳಿದ್ರು. ಏನಂದ್ರೆ ಅದೇ ಇವಾಗ ಚೇತನ್ ಸರ್ ಹೇಳ್ದಂಗೆ ಇವಾಗ ಏನ್ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ ಇಶ್ಯೂಸ್ಗಳು, ಅದರಿಂದಾಗಿ ಎಲ್ಲ ಕಡೆ ಅದೇನೆ ಹೈಲೈಟ್ ಆಗಿ ನಾವು ಮಾಡ್ತಿರೋ ಪ್ರಮೋಷನ್ ಒಂದ್ ಕಡೆ ಇಲ್ಲಿ ಕಣ್ಣು ಕಾಣ್ದಂಗೆ ಹೋಗ್ತಾ ಇದೆ. ಸೊ ಅದೊಂದು ನಮ್ಗೆ ತುಂಬಾ ದೊಡ್ಡ ಮೈನಸ್ ಆಯ್ತು. ಹಾಗೆ ಚಿತ್ರಮಂದಿರಗಳಿಗೆ ಜನ ಬರ್ತಾ ಇದಾರೆ. ನಾವು ಫಸ್ಟ್ ಈಗ ಹೊಸ ಹೀರೋ ಆಗಿ ನಾವು ಫ್ರೈಡೇನೆ ಜನ ಹಂಗೆ ಓಡ್ ಬಂದ್ಬಿಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಏನಂದ್ರೆ ಅಂದ್ರೆ ಆ ಲೆವೆಲ್ ಇಲ್ಲ ನಾವು. ಬಟ್ ಹೊಸ ಬಂದ ತಕ್ಷಣ ಆ ಸಿನಿಮಾ ಚೆನ್ನಾಗಿದ್ದಾಗ ವರ್ಡ್ ಆಫ್ ಮೌತ್ ಒಬ್ರು ಬಾಯಿಂದ ಒಬ್ರು ಬಾಯಿ ಹೋಗಿ ಆಮೇಲೆ ಆಡಿಯನ್ಸ್ ಕನ್ವರ್ಟ್ ಆಗಿ ಥಿಯೇಟರ್ ಜನ ಬರಕ್ ಶುರು ಆಗಿದ್ದಾರೆ. ಸೊ ಅದು ಸಂಡೇಯಿಂದ ಮಂಡೇಯಿಂದ ಹಂಗೆ ಶುರು ಆಗಿದೆ. ಸೊ ಥರ್ಸ್ಡೇ ತನಕ ಬರ್ತಾ ಬರ್ತಾ
ಎಲ್ಲ ಥಿಯೇಟರ್ ಜನಗಳಿದ್ರು. ಸೊ ನಾವು ಎಲ್ಲ ಕಡೆ ರಿಪೋರ್ಟ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ನೋಡ್ತಾ ಇದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಅದಾದ ನಂತರ ನಮ್ಮ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ನಾವು ನಮ್ದು ಡೇಟ್ ಅನೌನ್ಸ್ ಮಾಡಿ ಆದ್ಮೇಲೆ ಈ ಕಲ್ಕಿ ಅಂತ ಬಂದಿದ್ದು, ನಾವು ಚೇಂಜ್ ಮಾಡಕ್ ಆಗ್ಲಿಲ್ಲ. ಅದು ಆಕ್ಚುಲಿ ಅದು ನಿಜವಾದ ಮಾತು, ನಾನು ಹೇಳಲೇಬೇಕು ಅದು. ಸೊ ಹಾಗಾಗಿ ಬೇರೆ ದಾರಿ ಇರ್ಲಿಲ್ಲ ನಮ್ಗೆ, ರಿಲೀಸ್ ಮಾಡ್ಲೇಬೇಕಾಯ್ತು. ಬಟ್ ಅವ್ರು ಬಂದು ಒಂದಷ್ಟು ಮಲ್ಟಿಪ್ಲೆಕ್ಸ್ ಎಲ್ಲ ಹೋದ್ರು. ಆದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಷ್ಟು ಪ್ಲಾನ್ ಮಾಡಿದ್ದಾರೆ, ಏನಂದ್ರೆ ಯಾರ್ಯಾವ ಥಿಯೇಟರ್ ಅಲ್ಲಿ ಕಲ್ಕಿ ಸಿನಿಮಾ ಹಾಕೊಳ್ತಾ ಇಲ್ಲ ಅಂತ ಥಿಯೇಟರ್ ಆದಷ್ಟು ಟಾರ್ಗೆಟ್ ಮಾಡಿದ್ರು ಅವರು. ಸೊ ಹಾಗಾಗಿ ಇವತ್ತು ಒಂದಷ್ಟು ಥಿಯೇಟರ್ ಉಳ್ಕೊಂಡಿದೆ, ಅಲ್ಲೂ ಆಡಿಯನ್ಸ್ ಬರ್ತಾ ಇದಾರೆ. ಒಂದೊಳ್ಳೆ ಸಿನಿಮಾ. ಸೊ 2ನೇ ವಾರಕ್ಕೆ ಕಾಲಿಟ್ಟಿದೀವಿ. ನೀವು ಮಾಧ್ಯಮ ಮಿತ್ರರು ಏನಿದ್ರ, ನೀವು ಆದಷ್ಟು ಜನಕ್ಕೆ ಹೇಳಿದ್ರೆ ಒಂದೊಳ್ಳೆ ಸಿನಿಮಾ ಬಂದಿದೆ, ರನ್ ಆಗ್ತಿದೆ ಅಂತ ಆದಷ್ಟು ಜನಕ್ಕೆ ಮುಟ್ಟಿಸಿದ್ರೆ ಇನ್ನ ಒಂದಷ್ಟು ಕನ್ವರ್ಷನ್ಗಳಾಗುತ್ತೆ. ಸೊ ಇನ್ನ ಡೆವಲಪ್ ಆಗುತ್ತೆ, ನಮ್ಗೆ ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ. ಸೊ ನಾನು ಮನಸ್ಪೂರ್ವಕವಾಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆದಷ್ಟು ಜನಕ್ಕೆ ತಿಳಿಸ್ಕೊಡಿ, ನನ್ನ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುರಾ ಗೌಡ. ಸೊ ನಾನು ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಮೂವಿ ನೋಡಿದೆ, 2-3 ಸಲ ನೋಡಿದ್ದೀನಿ. ಅವತ್ತು ರಿಲೀಸ್ ಆದ ದಿನ ಆಗಲಿ ನೆಕ್ಸ್ಟ್ ಡೇ ಆಗಲಿ ಎಲ್ಲ ನೋಡಿದ್ದೀನಿ. ಸೊ ಯಾರೇ ಹೊರಗಡೆ ಬಂದ್ರು ಏನು ನೆಗೆಟಿವ್ ಹೇಳ್ತಾ ಇರಲಿಲ್ಲ, ಎಲ್ಲ ಪಾಸಿಟಿವ್. ಒಂದೊಂದು ಜಯ ಹೇಳ್ದಂಗೆ ಒಂದೊಂದು ಸರ್ಟನ್ ಕ್ಲೈಮ್ಯಾಕ್ಸ್ ಆಗಲಿ ಅಥವಾ ಫೈಟ್ ಆಗಲಿ ನಮ್ಗೆ ಏನ್ ಇಷ್ಟ ಆಯ್ತು ಅದು ಎಲ್ಲರ ಬಾಯಲ್ಲೂ ತುಂಬಾ ಚೆನ್ನಾಗೇ ಇದೆ. ಈವನ್ ಟುಡೇ ಯಾರಿಗಾದ್ರೂ ನಮ್ಮ ಮೂವಿ ಬಗ್ಗೆ ಕೇಳಿದ್ರೆ ಆಬ್ವಿಯಸ್ಲಿ ಪಾಸಿಟಿವ್ ರೆಸ್ಪಾನ್ಸಸ್ ಬರ್ತಾ ಇದೆ. ಸೊ ಡೈರೆಕ್ಟರ್ ಹೇಳ್ದಾಗೆ 120 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆದ ಮೂವಿ ಇವಾಗ ಜಸ್ಟ್ 40 ಥಿಯೇಟರ್ಸ್ ಅಲ್ಲಿ ಇದೆ. ಸೊ ನನಗೆ ಇನ್ನೂ ಹೋಪ್ಸ್ ಏನಿದೆ ಅಂದ್ರೆ ಅದೇ 40 ಥಿಯೇಟರ್ಸ್ಗೆ ಜನ ಇನ್ನೂ ಹೋಗಿ ನಮ್ಮ ಮೂವಿನ ನೋಡಿ ಅವರು ಇನ್ನೊಬ್ರಿಗೆ ಹೇಳಿ ಅವರಿಗೂ ಖುಷಿಯಾಗಿ, ಹಾಗೆ ಅಟ್ಲೀಸ್ಟ್ ಅಲ್ಲಿ ಆದ್ರೂ ಜನರು ನೋಡ್ಲಿ ನಮ್ಮ ಫಿಲಮ್ನ ಅಂತ ನಾನು ಇನ್ನೂ ಹೋಪ್ಸ್ ಅಲ್ಲಿ ಇದ್ದೀನಿ. ಬಿಕಾಸ್ ಹೌದು, ಡಿಫ್ರೆಂಟ್ ಫಿಲಮ್ಸ್ ಬರುತ್ತೆ ಇಂಡಸ್ಟ್ರಿಗೆ. ಆಬ್ವಿಯಸ್ಲಿ ನಮ್ದು ಒಂದೇ ಫಿಲಮ್ ಅಲ್ಲ, 1000 ಫಿಲಮ್ಸ್ ಬರುತ್ತೆ. ಎಲ್ಲರದು ಅವ್ರವ್ರದಾದ ಕಥೆಗಳಿರುತ್ತೆ. ಜನರಿಗೆ ಇದಿಷ್ಟ, ಒಬ್ರಿಗೆ ಇದಿಷ್ಟ ಆದ್ರೆ ಇನ್ನೊಬ್ರಿಗೆ ಇದಿಷ್ಟ ಆಗ್ಬೋದು. ಸೊ ಆತರ ಇದೆ. ಸೊ ನಂಗೆ ಇನ್ನೂ ಹೋಪ್ಸ್ ಇದೆ ದಟ್ ನಮ್ ಮೂವಿ ಇನ್ನೂ ರೈಸ್ ಆಗುತ್ತೆ, ಇನ್ನ ಜಾಸ್ತಿ ಜನ ನೋಡ್ತಾರೆ ಅಂತಾನೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಇದೆಲ್ಲ ಮೇನ್ ಆಗಿ ಜನರಿಗೆ ತಲುಪಿಸೋದು ಮೀಡಿಯಾ ನೀವೇ. ಸೊ ನಮ್ಮ ಮೂವಿ ಮುಂಚೆ ಪ್ರೆಸ್ ಮೀಟ್ ಗಳು ಏನ್ ಮಾಡ್ತಾ ಇದ್ವಿ, ಆಗ ಪ್ರಮೋಷನ್ ಟೈಮಲ್ಲಿ ನೀವೆಲ್ಲರೂ ನಮಗೆ ತುಂಬಾ ಹೆಲ್ಪ್ ಮಾಡಿದೀರಾ. ನ್ಯೂಸ್ ಪೇಪರ್ಸ್ ಅಲ್ಲಾಗ್ಲಿ, ಟಿವಿಗಳಾಗ್ಲಿ, ಸೋಷಿಯಲ್ ಮೀಡಿಯಾಗಳಾಗ್ಲಿ ತುಂಬಾ ನಮ್ಮ ಮೂವಿ ಬಗ್ಗೆ ಎಲ್ಲ ಕಡೆ ಬಂದಿತ್ತು. ಸೊ ಅದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿತ್ತು. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸೊ ಅದೇ ರೀತಿ ನಾನು ಇವಾಗ ನಮ್ಮ ಮೂವಿ ಒಂದು ರಿಲೀಸ್ ಆದ್ಮೇಲೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮೂವಿನ ಎಲ್ಲರೂ ನೋಡಕ್ಕೆ, ಎಲ್ಲರೂ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಜನರಿಗೆ ತಲುಪ್ಸಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸೊ ದಯವಿಟ್ಟು ಎಲ್ಲರಿಗೂ ಹೇಳಿ, ನಮ್ಮ ಮೂವಿನೂ ಚೆನ್ನಾಗಿದೆ, ನಮ್ದು ಮೂವಿಯಲ್ಲಿ ಒಂದು ಕಂಟೆಂಟ್ ಇದೆ, ಕಷ್ಟಪಟ್ಟು ಮಾಡಿದೀವಿ, ಎಲ್ಲರೂ ಸೇರಿ ಮಾಡಿದೀವಿ. ಸೊ ಇದಿನ್ನೂ ಜಾಸ್ತಿ ಒಂದು ಬೆಳೆಯಕ್ಕೆ ನಮ್ಮೆಲ್ಲರದು ಕೈ ಹಿಡ್ದಿದೆ ಆಕ್ಚುಲಿ ಮೂವಿ. ಸೊ ಇನ್ನು ದೊಡ್ಡ ಮಟ್ಟಿಗೆ ನಮ್ಗೆಲ್ಲ ಹೆಲ್ಪ್ಫುಲ್ ಆಗ್ಲಿ ಈ ಮೂವಿಯಿಂದ ಅಂತ ನಾನು ನಿಮ್ಗೆಲ್ಲರಿಗೂ ತಲುಪ್ಸಕ್ ಹೇಳ್ತೀನಿ. ಸೊ ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಹೇಳಿ ಸರ್. ಹಾ ಇದ್ದೀನಿ, ಇದಾರೆ 80,000 ಇದ್ದಾರೆ. ಡೆಫಿನೆಟ್ಲಿ ಸರ್. ನಾನು ಇದು ನಂದು ಫಸ್ಟ್ ಮೂವಿ ಆಕ್ಚುಲಿ. ನಾನು ಡೆಫಿನೆಟ್ಲಿ ಐ ವಿಲ್ ಟಾಕ್ ಅಬೌಟ್ ಇಟ್. ರೈಟ್, ದಟ್ಸ್ ಟ್ರೂ. ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಫಿಲಂ ಇಂಡಸ್ಟ್ರಿ ಬಗ್ಗೆ, ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಮಾಡಲಿಂಗ್ ಮಾಡಿದ್ದು ಅಂಡ್ ಇದು ನನ್ನ ಸೆಕೆಂಡ್ ಮೂವಿ ಆಕ್ಚುಲಿ. ಸೊ ನಾವು ಪ್ರಮೋಷನ್ಸ್ ಅನ್ನುವಾಗ ಹೋಗಿದ್ದೆ, ಎಲ್ಲ ಕಡೆ ಹೋಗಿದ್ವಿ, ಪ್ರಮೋಷನ್ ಮಾಡಿದ್ವಿ. ಡೆಫಿನೆಟ್ಲಿ ಇಲ್ಲ, ಈಗ ಆಬ್ವಿಯಸ್ಲಿ 80,000 ಪೀಪಲ್ ಅಂತೂ ನೋಡಿಲ್ಲ. ಹೌದು ಹೌದು, ಎಸ್. ಡೆಫಿನೆಟ್ಲಿ ಟ್ರೂ. ಅಲ್ಲ, ನೀವು ಹೇಳೋದು 100% ನಿಜ, ಕರೆಕ್ಟ್. ಅದು ಹೌದೌದು, ಡೆಫಿನೆಟ್ಲಿ. ಹಾ, ಕರಿಬೇಕು. ಹೌದು. ಎಸ್, 100% ಟ್ರೂ ಸರ್. ನೀವು ಹೇಳೋದು ನಿಜ, ಕರೆಕ್ಟ್ ಇರ್ಬೋದು ಅದು. ಹೌದು, ನೀವು ಹೇಳೋದು ಕರೆಕ್ಟ್, ನಿಜ, ಟ್ರೂ. ಅದು ನಾವಿನ್ನು ಪ್ರಮೋಷನ್ ಡೆಫಿನೆಟ್ಲಿ 100% ಟ್ರೈ ಮಾಡ್ತೀವಿ. ಬಿಕಾಸ್ ನಮಗೂ ಅದೇ ಬೇಕಲ್ವಾ. ನನ್ಗೆ ಗೊತ್ತಿಲ್ಲ ಆದ್ರೆ ಈಗ ಆಬ್ವಿಯಸ್ಲಿ ನನ್ನ ಫಾಲೋವರ್ಸ್ ಅಲ್ಲಿ ಎಷ್ಟು ವೆರಿ ಲಿಟಲ್ ಹೋಗಿರ್ಬೋದು ಫಿಲಮ್ ನೋಡಕ್ಕೆ. 100% ಟ್ರೂ. ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್ ಫಾರ್ ದ ಸಜೆಷನ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಇವತ್ತಿಂದ ಅಟ್ ಲೀಸ್ಟ್
ಆ ತರ ಪ್ರಮೋಷನ್, ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡಿ ಲೈವ್ ಬಂದು ನೀವ್ ಏನ್ ಮಾಡ್ಬೇಕು ಅಂತ ಹೇಳಿ 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 ಸರ್. 5 ಇಂಪಾರ್ಟೆಂಟ್ ವಿಚಾರ ಈ ಸಿನಿಮಾ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ನನಗೆ ನಾಳೆ ಒಳಗಡೆ ಹೇಳಿ. ನಾನು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ನೀವು 80,000 ಜನ ಕೇಳ್ಬೇಕು. ಓಕೆ, ದಟ್ಸ್ ರೈಟ್. ಏನೋ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗುತ್ತೆ. ಈ ತರದ ಟ್ರಿಕ್ಸ್ಗಳು ಹಲವಾರು ಇದೆ, ನಮ್ಮ ಹತ್ರ ಇದೆ, ಬಟ್ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇರಬೇಕು. 100%. ಅವಾಗ ಥಿಯೇಟರ್ ಬರ್ತೀವಿ ಸಿಕ್ತಿ ಬನ್ನಿ ಅಂತ ಎಲ್ಲ ಪೋಸ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಫಾಲೋವರ್ಸ್ ಇದೆ. ಬಟ್ ಹಾ, ಅದ್ ಆಕ್ಚುಲಿ ಮಾಡಿದ್ವಿ. ಸೊ ಜನನು ಇದ್ರು ಆಕ್ಚುಲಿ. ಹೌದು ಹೌದು, ಅದು ನನ್ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೆ ಸರ್. ಅದು ಟು ಬಿ ವೆರಿ ಆನೆಸ್ಟ್ ಬಹಳ ಇಷ್ಟ ಆಗದೆ ಇರುವಂತ ಸೀನ್ ಯಾವ್ದು ಹೇಳಿ ನೋಡೋಣ ಅಂತ ಒಂದು ಪ್ರಶ್ನೆ ಎಸ್ಬೇಕು ಅವ್ರಿಗೆ. ಓಕೆ ಓಕೆ. ರೈಟ್ ರೈಟ್, ಕರೆಕ್ಟ್. ಟ್ರಿಕ್ ಮಾಡಲ್ಲ. 80,000 ಜನದಲ್ಲಿ 8 ಜನನು ಬಂದಿರಲ್ಲ. ಅದು ನಿಜ. ಐ ಡೋಂಟ್ ನೋ, ಹೋಗಿದ್ದೀನಿ ಅಂತಾರೆ, ಬಟ್ ನಿಜವಾಗಿರ್ತಾರೆ ಅಂತ ಇವನ್ ಐ ರಿಯಲಿ ಡೋಂಟ್ ನೋ. ಸೊ ನೀವು ಹೇಳೋದು ಕರೆಕ್ಟ್. ಥ್ಯಾಂಕ್ ಯು. ಬಿಕಾಸ್ ಇವತ್ತಿಂದ ನಾನು ಐ ಟ್ರೈ ಮೈ ಬೆಸ್ಟ್ ಈ ತರ ಮಾಡಕ್ಕೆ. ಅಂಡ್ ಥಿಯೇಟರ್ಸ್ ನಾವು ಎಲ್ಲರೂ ಹೋಗಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಎಲ್ಲ ಮೀಡಿಯಾದವ್ರಿಗೂ ಕೇಳ್ಕೊಳ್ಳೋದಿಷ್ಟೇ. ಓಕೆ ಓಕೆ. ಶೋರ್ ಸರ್, ಪ್ಲೀಸ್. ತುಂಬಾ ಖುಷಿ ಆ ತರ ಹೆಲ್ಪ್ ಸಿಕ್ಕಿದ್ರೆ, ತುಂಬಾ ಖುಷಿ. ಬಿಕಾಸ್ ನಮಗೂ ಅಷ್ಟು ನಾಲೆಜ್ ಇಲ್ಲ, ಟು ಬಿ ವೆರಿ ಆನೆಸ್ಟ್. ನೀವು ಹೇಳೋದ್ರೆ ನಂಗೆ ಗೊತ್ತಾಗುತ್ತೆ, ನಂಗೆ ನಾಲೆಜ್ ಇಲ್ಲ. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಅವ್ರು ಏನೇನು ಹೇಳಿದ್ರಲ್ಲ ಅದೆಲ್ಲ ನಾನು ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ. ನಾನು ಯಾವ್ಯಾವ ಥಿಯೇಟರ್ ಹೋಗ್ತಾ ಇದ್ದೀನಿ ಅಂತೇಳಿ ಎವ್ರಿಡೇ ಪೋಸ್ಟ್ ಆಗ್ತೀನಿ. ಈ ಥಿಯೇಟರ್ ನಾ ಈ ಟೈಮ್ಗೆ ಇರ್ತೀನಿ, ನನ್ ಜೊತೆ ಬಂದು ಕುತ್ಕೊಂಡು ಸಿನಿಮಾ ನೋಡಿ. ಹಂಗೆಲ್ಲ ಹಾಕಿದ್ರೆ ಬರಲ್ಲ. ನಾಟ್ ಯೂಸ್ ಯುವರ್ ಟ್ರಿಕ್ಸ್. ಹಂಗೆ ಕರೆಸ್ಬೇಕು ಅವ್ರನ್ನ ಥಿಯೇಟರ್ಗೆ, ಅಲಂಕಾರ ಥಿಯೇಟರ್ಗೆ, ಅನುಪಮ ಥಿಯೇಟರ್ಗೆ ಕರೆಸ್ಬೇಕು ಅವ್ರನ್ನ. ಆ ತರದ ಐಡಿಯಾ ಬರಲ್ಲ. ಹಂಗೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು 2,000 ಕಾಂಟ್ಯಾಕ್ಟ್ ಇರ್ಬೋದು ಸರ್ ಫೋನಲ್ಲಿ. ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ನಿ. ಸಿನಿಮಾ ರಿಲೀಸ್ ಏನೇನ್ ಅಪ್ಡೇಟ್ ಬರುತ್ತೆ ಎಲ್ಲ ಕಳಿಸ್ತಾ ಇರ್ತೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ಆಗಿ ನೆಕ್ಸ್ಟ್ ಡೇ ಎಲ್ಲರಿಗೂ ಮೆಸೇಜ್, ಸಿನಿಮಾ ನೋಡಿದ್ರ ಅಲ್ಲೇ ಇಲ್ಲಿ ಒಂದಷ್ಟು ಜನದ ನಂಬರ್ ನನ್ನ ಹತ್ರ ಇದೆ, ಅವ್ರಿಗೂ ಬಂದಿರುತ್ತೆ ನನ್ನ ಮೆಸೇಜ್. ಪ್ರತಿಯೊಬ್ಬರು ಕೇಳಿದೀನಿ, ನಾಳೆ ನೋಡ್ತೀನಿ, ನಾಡ್ದು ನೋಡ್ತೀನಿ, ಸ್ವಲ್ಪ ಇಲ್ಲ ಬಿಸಿ ಇದ್ದೀನಿ, ಹೊರಗಡೆ ಇದ್ದೀನಿ, ಹಿಂಗೆ. ಆದ್ರೂ ಆದಷ್ಟು ಒಂದು 50% ನಾನು ಕರ್ಸಿದೀನಿ. ಮನೆ ಬಾಗಿಲ ಥಿಯೇಟರ್ ಬಂತು ಅಂತ ಹೇಳಿ, ಟಿಕೆಟ್ ಬಂತು ಅಂತ ಹೇಳಿ ಫ್ರೀ ಟಿಕೆಟ್ ಕೇಳ್ಬಿಡ್ತಾರ. ಆಮೇಲೆ ಅದೇ ಹೇಳಿದ್ರೆ ಫ್ರೀ ಟಿಕೆಟ್ ಕೊಟ್ಬಿಡಿ ಅಂದ್ಬಿಡ್ತಾರೆ. ಫ್ರೀ ಟಿಕೆಟ್ ಹೆಂಗ್ ಕೊಡಕ್ಕಾಗಲ್ಲ. ರಾಜ್ಕುಮಾರ್ ಅಭಿಮಾನಿನ ನೀವು ರಾಜ್ಕುಮಾರ್ ಎಲ್ಲರೂ ಅಭಿಮಾನಿ ಆಗಿರ್ತಾರೆ. ಸಿನಿಮಾದಲ್ಲಿ ಸುಮಾರು ಸಿನಿಮಾಗಳು ಸೀನ್ಗಳು ಬಂದೋಗುತ್ತೆ. ಅವ್ರಿಗೆ ಏನಾಗಬೇಕು, ಕ್ಲೈಮ್ಯಾಕ್ಸ್ ಅಲ್ಲಿ ನಡ್ಕೊಂಡು ಹೋಗ್ಬಿಡ್ತಾರಲ್ಲ, ಅದು ಬಂಗಾರದ ಒಂದು ಈಗ ಯಾವ್ದೇ ಸಿನಿಮಾ ಮಾಡಿದ್ರು, ಒಂದು ಹಳೆ ಸಿನಿಮಾಗಳಲ್ಲಿ ಎಲ್ಲಾ ಕಥೆನೂ ಯೂಸ್ ಮಾಡ್ಬಿಟ್ಟಿದ್ದಾರೆ ಸರ್. ನಾವ್ ಇವಾಗ ಏನೇ ಮಾಡಿದ್ರು, ಈಗ ನಮ್ ರಾಜ್ಕುಮಾರ್ ಅವರು ಮಾಡ್ತಿರೋ ಅಂತ ಸಿನಿಮಾ ಯಾವ್ದೂ ಇಲ್ಲ, ಅವ್ರು ಹೇಳ್ತಿರೋ ಅಂತ ಕಥೆ ಯಾವ್ದೂ ಇಲ್ಲ. ಸೊ ನಾವೀಗ ಏನೇ ಮಾಡಿದ್ರು ಅದ್ರಲ್ಲೇನೋ ಹೊಸ ಟ್ರೈ ಮಾಡ್ಬೇಕು ಬಿಟ್ರೆ ಮತ್ತೇನೋ ಯಾರು ಹೇಳ್ದೇ ಇರುವಂತ ಕತೆ ನಾವು ಹೇಳ್ತೀವಿ ಅಂತ ಹೋಗೋದು ತುಂಬಾ ಕಷ್ಟ. ಅದೊಂದು ಕಂಟೆಂಟ್ ಇಟ್ಕೋಬಹುದು, ಕತೆ ಹೊಸದಾಗಿ ಹೇಳೋದಕ್ಕಾಗಲ್ಲ, ಅದೊಂದು ಕಂಟೆಂಟ್ ಹೊಸದಾಗಿ ಹೇಳ್ಬೋದು. ಸೊ ನಮ್ಗೆ ಬಂಗಾರದ ಮನುಷ್ಯ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಸಿನಿಮಾ. ಸೊ ನಾನು ನೋಡಿದ್ದೀನಿ, ನಮ್ಗೂ ಅದೊಂದು ಇನ್ಸ್ಪಿರೇಷನ್. ಹೌದೌದೌದು. ನೋಡಿದ್ದೀನಿ, ಬಟ್ ಅದು ಫ್ಲಾಶ್ ಆಗಿರ್ಲಿಲ್ಲ. ಕ್ಲಿಕ್ ಆಗಿದೆ ಮಾಡಿರ್ತೀವಿ, ತಪ್ಪೇನಿಲ್ಲ. ಅಲ್ಲ, ನೀವು ಇನ್ನ ಏನಾದ್ರು ಹೇಳೋದಿತ್ತ ಸಿನಿಮಾದಲ್ಲಿ ಇಷ್ಟಲ್ದೇನೆ? ಅಂದ್ರೆ ಇಷ್ಟಲ್ಲಿ ಹೇಳ್ಬೇಕಾದ್ರೆ ತುಂಬಾ ಹೀರೋ ಕ್ಯಾರೆಕ್ಟರ್ ಮಾಡಿಲ್ಲ ನೀವು. ಹೌದು, ಇಲ್ಲ ಅದು ಆಕ್ಚುಲಿ ಬೇರೆ ತರ ಎಂಡಿತ್ತು. ರೆಗ್ಯುಲರ್ ಕ್ಲೈಮ್ಯಾಕ್ಸ್ ಬೇಡ ಅನ್ನೋ ತರ ಅವ್ನ ತಾಯಿ ಫೀಲ್ ಅಲ್ಲಿ ಹೊರಟೋಗ್ಲಿ ಅಂದ್ರೆ ಅವನ್ನೆಲ್ಲ ಸಂಪಾದಿಸ್ತಾನೆ. ಅದ್ರ ಅವ್ನು ಕಳ್ಕೊಂಡಿರೋ ದುಃಖ ಇರತ್ತಲ್ಲ ತಾಯಿನ. ಸೊ ಆ ಒಂದು 4 ಹೋಗ್ಬೇಕಾದ್ರು ಬಿಜಿಎಂ ಆಕ್ಚುಲಿ ತಾಯಿ ಎಮೋಷನ್ ಬಿಜಿಎಂ ಏನ್ ಬರುತ್ತೆ ಅದನ್ನೇ ಪ್ಲೇ ಮಾಡಿ. ಅವ್ರು ಹೇಳಿದ್ರಲ್ಲ 80,000, ಅವ್ರ ಹತ್ರ 2,000, ಈ ತರದ ಪ್ರಶ್ನೆಗಳು ನೀವು ಅದನ್ನ ಹಾಕ್ಬೇಕು. ಹೌದು, ಈಗ ಅವ್ರಿಗೇನಂದ್ರೆ ಕ್ಯೂರಿಯಾಸಿಟಿ ಬಿಲ್ಡಪ್ ಆಗಬೇಕು ನಿಮ್ಮ ಫಾಲೋಯರ್ಸ್ಗೆ. ಹೌದೌದು, ಅವಾಗ್ಲೇನೆ ಅವ್ರು ನಿಮ್ಮತ್ತೆ ಹುಡ್ಕೊಂಡ್ ಬರ್ತಾರೆ ಥಿಯೇಟರ್ಗೆ. ಖಂಡಿತ. ಅದಕ್ಕೆ ನೀವು ಬಿಗಿನಿಂಗ್ ಇಂದ ಮಾಡ್ಬೇಕು. ಇವಾಗ ಮಾಡಿದ್ರೆ ಮಾಡಬಹುದು, ಇಲ್ಲೂ ಇನ್ನ 40 ಥಿಯೇಟರ್ಸ್ ಇದೆ ಅಂತೀರಾ. ಹೌದು, ನೋಡಿ ಸ್ವಲ್ಪ ಅಟೆಂಡೆನ್ಸ್ ಜಾಸ್ತಿ ಆಗುತ್ತೆ. ಖಂಡಿತ ಅದೇ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ವೆಂಕಟೇಶ್ ಪ್ರಸಾದ್ ಇನ್ನ ಚೆನ್ನಾಗಿ ಹೇಳ್ತಾರೆ, ಅವ್ರು ಚೆನ್ನಾಗಿ ಗೊತ್ತಿದೆ. ಪಿಕ್ಚರ್ಸ್ ಜಾಸ್ತಿ ಯಾವ್ದು ಮಾಡ್ಬೋದು.
ನೋಡ್ಕೊಂಡು ಮಿಸ್ ಮಾಡಿ ಯಾವಾಗಲೂ ಥಿಯೇಟರ್ ಎಲ್ರಿ ಬೇರೆ ಸಿನಿಮಾ ಬಂತು ಆ ಲ್ಯಾಂಗ್ವೇಜ್ ಬಂತು ಅದನ್ನ ಹೇಳಲೇಬೇಡಿ. ಅವ್ರಿಗೆ ಪಬ್ಲಿಸಿಟಿ ಮಾಡ್ತಾರೆ. ಅವಾಗ ನಮ್ಗೆ 25 ಸರಿ ಹೇಳಿದ್ದಾರೆ ಬರೀ ತೆಲುಗು ಚಾನೆಲ್ ಆಗಿರೋದು. ಅಲ್ಲ ಅಂದ್ರೆ ಸಡನ್ ಆಗಿ ಅವ್ರಿಗೆ ಕೊಟ್ಟಷ್ಟು ಇದು ಥಿಯೇಟರ್ ಸಡನ್ ಆಗಿ ಕೈ